ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ನಿಮಗೆ ರಾಯಲ್ ಕೌಂಟಿ ಬರುತ್ತೆ. ಇದು 40/60 ಬರುತ್ತೆ, ವೆಸ್ಟ್ ಫೇಸಿಂಗ್ ಬರುತ್ತೆ. ಈಚ್ ಫ್ಲೋರ್ಗೆ ಒಂದೊಂದು ಯೂನಿಟ್ ಮಾಡಿದ್ದಾರೆ. G+4 ಬರುತ್ತೆ. ಟೋಟಲ್ ಯೂನಿಟ್ 4 ಯೂನಿಟ್ ಇದೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮಗೆ ಫ್ರಂಟ್ ಎಲಿವೇಶನ್ ನಿಮಗೆ ಸ್ಕ್ರಾಚ್ಡ್ ಪೇಂಟ್ ಮಾಡಿಸಿದ್ದಾರೆ. ಬಾಲ್ಕನಿಗೆಲ್ಲ ನಿಮಗೆ SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಎಲಿವೇಶನ್ ಚೆನ್ನಾಗಿ ಕಾಣಿಸಿ ಅಂದ್ಬಿಟ್ಟು LED ಲೈಟ್ಸ್ ಹಾಕಿದ್ದಾರೆ. LED ಲೈಟ್ಸ್ ಬರುತ್ತೆ ನಿಮಗೆ. ಇದು MSL ಡಿಸೈನ್ ಮಾಡಿಸಿದ್ದಾರೆ. ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇಲ್ಲಿ 2.5 ಸೆಟ್ ಬ್ಯಾಕ್ ಇದೆ, 2.5 ಫೀಟ್ ಸೆಟ್ ಬ್ಯಾಕ್ ಇದೆ. CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ CC ಕ್ಯಾಮ್ರಾ, ಆ ಮೂಲೆ ಈ ಮೂಲೆ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸೈಡ್ ಕೂಡ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, 2.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಇದು ರೋಡ್ ಬಿಡ್ ಬಂದು 40 ಫೀಟ್ ರೋಡ್ ಬರುತ್ತೆ. ಈ ರೋಡ್ ಬಂದು 40 ಫೀಟ್ ರೋಡ್ ಬರುತ್ತೆ. ಇದು ಕಾರ್ ಎಂಟ್ರಿ. ಹೀಗೆ ಬನ್ನಿ, ಇದು ನಿಮ್ಗೆ ಕಾರ್ ಎಂಟ್ರಿ ಬರುತ್ತೆ. MSL ಮಾಡಿಸಿದ್ದಾರೆ. ಇದು ಸ್ಲೈಡಿಂಗ್ ಬರುತ್ತೆ. ಇದು ವಾಕಿಂಗ್ ಎಂಟ್ರಿ ಬರುತ್ತೆ. ಇದು ಸ್ಲೈಡಿಂಗ್ ಗೇಟ್ ಬರುತ್ತೆ. ಹೆವಿ ಗೇಜ್ ಅಲ್ಲಿ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ಫ್ಲೋರಿಂಗ್ ಎಲ್ಲ ಹ್ಯಾಂಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ. ನಿಮ್ಗೆ ಈಚ್ ಫ್ಲೋರ್ಗೆ 2 ಕಾರು, ಟೋಟಲ್ 8 ಕಾರ್ ಪಾರ್ಕಿಂಗ್ ಇದೆ. ಈಚ್ ಫ್ಲೋರ್ಗೆ 2 ಪಾರ್ಕಿಂಗ್ ಕೊಡ್ತಾರೆ. ಟೋಟಲ್ 4 ಯೂನಿಟ್ ಇದೆ. ಇಲ್ಲಿ ನಿಮ್ಗೆ ಜನರೇಟರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಇಂಡಿವಿಜುವಲ್ ಪ್ಯಾನಲ್ ಬೋರ್ಡ್ ಬರುತ್ತೆ. ಇಂಡಿವಿಜುವಲ್ ಮೀಟರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ಹೆವಿ ಬೀಮ್ಸ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ನಿಮ್ಗೆ CC ಕ್ಯಾಮ್ರಾ ಹಾಕೊಳ್ಳೋಕೆ ಆ ಮೂಲೆ ಈ ಮೂಲೆಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಸುತ್ತ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಸೆಕ್ಯೂರಿಟಿಗೆ ಒಂದು ರೂಮ್ ಇದೆ, ಒಂದು ವಾಶ್ರೂಮ್ ಇದೆ ಈ ಸೈಡು. ಇದೆಲ್ಲ ನಿಮಗೆ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. 2.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಬಿಲ್ಡಿಂಗ್ ಸುತ್ತ ಸೆಟ್ ಬ್ಯಾಕ್ ಇದೆ. ಆಮೇಲೆ ನಿಮ್ಗೆ ಸೇಫ್ಟಿಗೆ ಗ್ರಿಲ್ ಮಾಡಿಸಿದ್ದಾರೆ. ಇದು ಪೂರ್ತಿ ನಿಮ್ಗೆ ಸೆಕ್ಯೂರಿಟಿ ಪರ್ಪಸ್ಗೆ ಗ್ರಿಲ್ ಮಾಡಿಸಿದ್ದಾರೆ. ನಿಮ್ಗೆ ಇಲ್ಲಿ 2 ಸಂಪ್ ಬರುತ್ತೆ. ಕಾವೇರಿ ವಾಟರ್ಗೆ ಸಪರೇಟ್ ಸಂಪ್ ಇದೆ, ಬೋರ್ಗೆ ಸಪರೇಟ್ ಸಂಪ್ ಇದೆ. ಇಲ್ಲಿ ಬೋರ್ ಇದೆ. ಇದು ದೇವಮೂಲೆ ಬರುತ್ತೆ. ಇಲ್ಲಿ ಬೋರ್ ಹಾಕಿದ್ದಾರೆ. ಇದು ಬಂದು ಬೋರ್ ಬಂದು ಡೆಪ್ತ್ 1350 ಡೆಪ್ತ್ ಹೋಗಿದೆ. ನಿಮ್ಗೆ 2 ಇಂಚ್ ನೀರು ಸಿಕ್ಕಿದೆ. ಇಲ್ಲಿ ಸ್ಮಾಲ್ ಗಾರ್ಡನ್ ಟೈಪ್ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಸಿಲಿಂಡರ್ ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಈಚ್ ಫ್ಲೋರ್ಗೆ 2 ಸಿಲಿಂಡರ್ ಇಟ್ಕೋಬಹುದು. ಅದಕ್ಕೆ MSL ಮಾಡಿಸಿ ಲಾಕ್ ಸಿಸ್ಟಮ್ ಮಾಡಿದ್ದಾರೆ. ಸೇಫ್ಟಿ ಇದೆ. ಕಾರ್ ವಾಷಿಂಗ್ ಮಾಡ್ಕೋತೀರಾ ಅಂದ್ರೆ ಇಲ್ಲಿ ನಿಮ್ಗೆ ಟ್ಯಾಬ್ ಹಾಕಿದ್ದಾರೆ. ಕಾರ್ಗಳು ವಾಶ್ ಮಾಡ್ಕೊಳ್ಳೋಕೆ ಟ್ಯಾಬ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಪಾರ್ಕಿಂಗ್ ಇಂದ ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇದೆ. ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇದೆ. ಇದು 6 ಮೆಂಬರ್ ಬರುತ್ತೆ ಲಿಫ್ಟು. ಇದು ಗ್ರೇನೈಟ್ ಅಲ್ಲಿ ಕ್ಲಾಡಿಂಗ್ ಮಾಡಿದ್ದಾರೆ. ಫ್ಲೋರಿಂಗು ಗ್ರೇನೈಟ್ ಹಾಕಿದ್ದಾರೆ. ಇಲ್ಲಿ ಇದು ನಿಮ್ಗೆ ಸ್ಟೇರ್ ಕೇಸ್ ಬರುತ್ತೆ. 3.5 ಫೀಟ್ ಸ್ಟೇರ್ ಕೇಸ್ ಬರುತ್ತೆ. SS ರೈಲಿಂಗ್ಸ್ ಹಾಕಿದ್ದಾರೆ. ಟೋಟಲ್ 4 ಯೂನಿಟ್ ಇದೆ. 4 ಫ್ಲಾಟ್ಸ್ ಇದೆ. ಇದು ನಿಮ್ಗೆ ಗ್ರೌಂಡ್ ಫ್ಲೋರ್ ಬರುತ್ತೆ. ನಿಮ್ಗೆ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಲಿಫ್ಟ್ ಆಕ್ಸೆಸ್ ಇದೆ. ಇದು 6 ಮೆಂಬರ್ ಬರುತ್ತೆ ಲಿಫ್ಟ್ ಆಕ್ಸೆಸ್ ಇದೆ. ಇದು ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಕಾರಿಡಾರ್ಗೆ ಸೇಫ್ಟಿಗೆ MSL ಮಾಡಿಸಿದ್ದಾರೆ. ರೈಲಿಂಗ್ಸ್ MS ರೈಲಿಂಗ್ಸ್ ಬರುತ್ತೆ. ಸೀಲಿಂಗ್ ಬಂದು PUC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ನಾರ್ತ್ ಎಂಟ್ರಿ ಬರುತ್ತೆ. ಮೇನ್ ಡೋರು ನಾರ್ತ್ ಬರುತ್ತೆ. ಹೀಗೆ ಬನ್ನಿ, ಇದು ವಾಸ್ಕಲ್ಲು 8 ಫೀಟ್ ಬರುತ್ತೆ. ವಾಸ್ಕಲ್ ಹೈಟ್ 8 ಫೀಟ್ ಬರುತ್ತೆ. 5/9 ಬರುತ್ತೆ. ಥಿಕ್ನೆಸ್ ಬಂದು 5/9 ಬರುತ್ತೆ. ಟೀಕುಡ್. ಇದು ಮೇನ್ ಡೋರ್ ಕೂಡ 8 ಫೀಟ್ ಬರುತ್ತೆ. 2 ಇಂಚ್ ಥಿಕ್ನೆಸ್ ಬರುತ್ತೆ. ಇದು ನಿಮ್ಗೆ ಹ್ಯಾಂಡಲ್ ಟೀಕುಡ್ ಅಲ್ಲೇ ಮಾಡಿಸಿದ್ದಾರೆ. ಹ್ಯಾಂಡಲ್ ಹೆವಿ ಗೇಜ್ ಹ್ಯಾಂಡಲ್ ಇದೆ. ಒಳ್ಳೆ ಲಾಕ್ ಹಾಕಿದ್ದಾರೆ. ನಿಮ್ಗೆ ಯುರೋಪ್ ಲಾಕ್ ಬರುತ್ತೆ. ಇಲ್ಲಿ ನಿಮ್ಗೆ ವೆಂಟಿಲೇಷನ್ಗೆ ಒಂದು ಅಚ್ಚಿಂಗ್ ಗ್ಲಾಸ್ ಹಾಕಿದ್ದಾರೆ. ಅಚ್ಚಿಂಗ್ ಗ್ಲಾಸ್ ಬರುತ್ತೆ. ಹೀಗೆ ಬನ್ನಿ, ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಬಾಲ್ಕನಿ ಬರುತ್ತೆ. ಇದು ಬಾಲ್ಕನಿ ಬರುತ್ತೆ. UPVC ನಿಮ್ಗೆ ಮಾಡಿಸಿದ್ದಾರೆ. ವಿತ್ ವಾಟರ್ ಪ್ರೂಫ್, ವಿತ್ ಸೌಂಡ್ ಪ್ರೂಫ್ ಬರುತ್ತೆ. ಇದು ಲಿವಿಂಗ್ ಸ್ಪೇಸು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಇದು ಡೈನಿಂಗ್ ಸ್ಪೇಸ್ ಬರುತ್ತೆ.
ಟೇಬಲ್ ಹಾಕೊಂಡು ಒಂದು 10 ಜನ ಊಟ ಮಾಡುವಷ್ಟು ಸ್ಪೇಸ್ ಇದೆ. ಇಲ್ಲಿ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಯುಟಿಲಿಟಿ ಬರುತ್ತೆ. ಇಲ್ಲಿ ಯುಟಿಲಿಟಿ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ 1x1 ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಸೇಫ್ಟಿಗೋಸ್ಕರ MSL ಗ್ರಿಲ್ ಮಾಡಿಸಿದ್ದಾರೆ ಸುತ್ತ. ಇಲ್ಲಿ ನಿಮಗೆ 4 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸಿಂಕ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮಗೆ ಡೋರ್ ಬಂದು UPVC ಬರುತ್ತೆ. UPVC ಡೋರ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ಅಗ್ನಿಮೂಲೆ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಎಲ್ ಶೇಪ್ ಅಲ್ಲಿ ನಿಮ್ಗೆ ಗ್ರಾನೈಟ್ ಸ್ಲ್ಯಾಬ್ ಹಾಕೊಡ್ತಾರೆ. ಇಲ್ಲಿ ಎಲ್ ಶೇಪ್ ಅಲ್ಲಿ ಗ್ರಾನೈಟ್ ಸ್ಲ್ಯಾಬ್ ಬರುತ್ತೆ. ಇಲ್ಲಿ ನಿಮ್ಗೆ ವೆಂಟಿಲೇಷನ್ಗೋಸ್ಕರ ಟೀಕುಡ್ ಒಂದು ಕಿಟ್ ಇದ್ದಾರೆ. ಇಲ್ಲಿ ಸಿಂಕ್ ಬರುತ್ತೆ. ಪಾತ್ರೆ ತೊಳಿಯಕ್ಕೆ ಒಂದು ಸಿಂಕ್ ಬರುತ್ತೆ. ಆಕ್ವಾಗಾರ್ಡ್ ಪಾಯಿಂಟ್ ಚೆಕ್ ಪಾಯಿಂಟ್ ಮಾಡಿದ್ದಾರೆ. ವಾಟರ್ ಲೈನ್ ಇದೆ. ಇಲ್ಲಿ ನಿಮ್ಗೆ ಗ್ಯಾಸ್ ಲೈನ್ ಕೆಳಗಡೆಯಿಂದಾನೆ ಗ್ಯಾಸ್ ಲೈನ್ ಬರುತ್ತೆ. ಇಲ್ಲಿ ಗ್ಯಾಸ್ ಇಟ್ಕೋಬಹುದು, ಜಸ್ಟ್ ಪ್ಲಗ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಮಿಕ್ಸಿ ಓವನ್ ಮೈಕ್ರೋ ಓವನ್ ಇಡೋಕೆ ಇಲ್ಲಿ ಪ್ಲಗ್ ಪಾಯಿಂಟ್ಸ್ ಇದೆ. ಇಲ್ಲಿ ಒಂದು ಸ್ಲ್ಯಾಬ್ ಬರುತ್ತೆ, ಹಾಕೊಡ್ತಾರೆ. ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಫ್ರಿಡ್ಜ್ ಇಟ್ಕೋಬಹುದು ನೀವು. ತುಂಬಾ ಫೇಷಿಯಸ್ ಆಗಿದೆ ಕಿಚನ್. ಫ್ಲೋರಿಂಗ್ ಬಂದು ನಿಮ್ಗೆ ಇದು ಕಿಚನ್ಗೆ 4x6 ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗ್. ಹೀಗೆ ಬನ್ನಿ. ಇದು ಕಾಮನ್ ರೂಮ್ ಬರುತ್ತೆ. ಕಾಮನ್ ರೂಮ್ ಬರುತ್ತೆ. ಕ್ರಾಸ್ ವಿಂಡೋಸ್ ಇದೆ. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಿಮ್ಗೆ 4x6 ಟೈಲ್ಸ್ ಹಾಕಿದ್ದಾರೆ. ಒಳ್ಳೆ ಡೋರ್ಸ್ಗಳು ಹಾಕಿದ್ದಾರೆ. 8 ಫೀಟ್ ಡೋರ್ಸ್ ಬರುತ್ತೆ. 8 ಫೀಟ್ ಬರುತ್ತೆ. ಹೀಗೆ ಬನ್ನಿ. ಇಲ್ಲಿ ನಿಮ್ಗೆ UPS ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ UPS ಇಟ್ಕೋಬಹುದು. ಹೀಗೆ ಬಂದ್ರೆ ಇಲ್ಲಿ ಪೂಜಾ ಬರುತ್ತೆ. ಪೂಜಾ ಬರುತ್ತೆ. ನಿಮ್ಗೆ ಫ್ರೇಮ್ ಟೀಕುಡ್ ಬರುತ್ತೆ. ವಾಸ್ಕರ್ ಕೂಡ ಟೀಕುಡ್ ಬರುತ್ತೆ. ಅಚ್ಚಿಂಗ್ ಗ್ಲಾಸ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಒಳ್ಳೆ ಕಾರ್ನಿಶ್ ಮಾಡಿಸಿ ಡಿಸೈನ್ ಮಾಡಿಸಿದ್ದಾರೆ. ಟೀಕುಡ್ ಪಾಲಿಶ್ ಮಾಡಿಸಿದ್ದಾರೆ. ಎಕ್ಸಲೆಂಟ್ ಆಗಿದೆ. ಒಂದಿಬ್ರು ಕುತ್ಕೊಂಡು ಪೂಜೆ ಮಾಡೋ ತರ ಪ್ರಾವಿಷನ್ ಮಾಡಿದ್ದಾರೆ. 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಹೀಗೆ ಬನ್ನಿ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ವುಡನ್ ಡಿಸೈನ್ ಟೈಲ್ಸ್ ಹಾಕಿದ್ದಾರೆ. 4x6 ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. 2 ಸೈಡ್ ವೆಂಟಿಲೇಷನ್ಗೆ ಕಿಟ್ ಇಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಬಾಲ್ಕನಿ ಬರುತ್ತೆ. ಇದು ರೋಡ್ ಸೈಡ್ ಬರುತ್ತೆ. ಬಾಲ್ಕನಿ ಬರುತ್ತೆ. ಇದು ಬಾಲ್ಕನಿ ಬರುತ್ತೆ. SF ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಇದು ಬಂದು 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಬಂದು ನಿಮ್ಗೆ PVC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ವಾಸ್ಕಲ್ ಟೀಕುಡ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ. ಇದು ಅಟ್ಯಾಚ್ ಬರುತ್ತೆ. ನಿಮ್ಗೆ ಡ್ರೈ ವೆಟ್ ಆಪ್ಷನ್ ಮಾಡಿದ್ದಾರೆ. ಡ್ರೈ ವೆಟ್ ಆಪ್ಷನ್ ಮಾಡಿದ್ದಾರೆ. ಅಪ್ ಟು 10 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಶವರ್ ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲಿ ವಾಲ್ ಮಿಕ್ಸರ್ ಶವರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಇಲ್ಲಿ ವಾಶ್ ಬೇಷನ್ ಬರುತ್ತೆ. ಇಲ್ಲೊಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಮಿರರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಗೀಸರ್ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಒಂದು ಕಿಟ್ ಇದ್ದಾರೆ. ಎಕ್ಸಾಸ್ಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ. ಫ್ಲೋರಿಂಗ್ ಬಂದು ನಿಮ್ಗೆ ಹ್ಯಾಂಡ್ ಸ್ಕಿಡ್ ಟೈಲ್ಸ್ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇದು ಡೋರ್ ಬಂದು ವಾಟರ್ ಪ್ರೂಫ್ ಡೋರೇ ಬರುತ್ತೆ. ಹೀಗೆ ಬನ್ನಿ. ವಾಸ್ಕಲ್ ಟೀಕುಡ್ ವಾಸ್ಕಲ್ ಬರುತ್ತೆ. ಹೀಗೆ ಬನ್ನಿ. ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಹೀಗೆ ಬನ್ನಿ. ಇದು 3rd ರೂಮ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಇದೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ 4x6 ಟೈಲ್ಸ್ ಹಾಕಿದ್ದಾರೆ. ಟೀಕುಡ್ ಕಿಟ್ ಇದ್ದಾರೆ. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡ್ರೈ ವೆಟ್ 2 ಆಪ್ಷನ್ ಮಾಡಿದ್ದಾರೆ. ಅಪ್ ಟು 10 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಗೀಸರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ. ಶವರ್ ಬರುತ್ತೆ. ಇಲ್ಲಿ ಕಮೋಡ್ ಬರುತ್ತೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ.
ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಹೀಗೆ ಬನ್ನಿ. ಈ ಪ್ರಾಪರ್ಟಿ 40/60 ಬರುತ್ತೆ. ಟೋಟಲ್ 4 ಯೂನಿಟ್ ಇದೆ. ಇದು ಗ್ರೌಂಡ್ ಫ್ಲೋರ್ ಬರುತ್ತೆ, ಸೇಮ್ ಬರುತ್ತೆ 3 ಫ್ಲೋರ್. ನಾನು ನಿಮ್ಗೆ ಓಪನ್ ಟೆರೆಸ್ ಇದೆ, ಮೇಲ್ಗಡೆ ಟೆರೆಸ್ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ. ಬನ್ನಿ, ಲಿಫ್ಟಲ್ಲಿ ಹೋಗೋಣ ಬನ್ನಿ. ಮೇಲ್ಗಡೆ ಓಪನ್ ಟೆರೆಸ್ ಇದೆ, ತೋರಿಸ್ತೀನಿ. ಹೀಗೆ ಬನ್ನಿ. ಹೀಗೆ ಬಂದರೆ ಮೇಲ್ಗಡೆ ಓಪನ್ ಟೆರೆಸ್ ಬರುತ್ತೆ. ಹೀಗೆ ಬನ್ನಿ. ಸೇಫ್ಟಿಗೆ MSಲ್ಲಿ ಗ್ರಿಲ್ ಮಾಡಿಸಿದ್ದಾರೆ ಇಲ್ಲಿ. ಹೀಗೆ ಬನ್ನಿ. ಲಿಫ್ಟ್ ಸರ್ವಿಸ್ಗೆ ಇಲ್ಲೊಂದು ರೂಮ್ ಇದೆ. ಲಿಫ್ಟ್ ಸರ್ವಿಸ್ ರೂಮ್ ಬರುತ್ತೆ ನಿಮಗೆ. ಇಲ್ಲಿ ನಿಮಗೆ ಸೇಫ್ಟಿಗೋಸ್ಕರ MS ಡೋರ್ ಮಾಡಿಸಿದ್ದಾರೆ. ಹೆವಿ ಗೇಜ್ ಇದೆ MS ಡೋರು. ಬನ್ನಿ, ಹೀಗೆ ಬನ್ನಿ. ಬನ್ನಿ, ಹೀಗೆ ಬನ್ನಿ. ನಿಮಗೆ ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇದು ಕಾಮನ್ ಟೆರೆಸ್ ಬರುತ್ತೆ ನಿಮಗೆ. ಈಚ್ ಫ್ಲೋರ್ ಎಲ್ಲರೂ ಯೂಸ್ ಮಾಡ್ಕೋಬಹುದು. ಇದು ನಿಮಗೆ ಇಲ್ಲಿ 2000 ಲೀಟರ್ ಓವರ್ ಇಟ್ ಟ್ಯಾಂಕ್ ಇಟ್ಟಿದ್ದಾರೆ. 2000 ಲೀಟರ್ದು 3 ಟ್ಯಾಂಕ್ ಇಟ್ಟಿದ್ದಾರೆ. ಸೋಲಾರ್ ಏನಾರು ಹಾಕೋತೀರಿ ಅಂದ್ರೆ ಸೋಲಾರ್ಗೂ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸೋಲಾರ್ಗಳು ಹಾಕೋಬಹುದು, ಇಂಡಿವಿಜುವಲ್ ಸೋಲಾರ್ಗಳು ಹಾಕೋಬಹುದು. ಹೀಗೆ ಬಂದರೆ ನೀವು ಬಟ್ಟೆ ಒಣಗಾಕೊಳ್ಳೋಕೆ ಹ್ಯಾಂಗಲ್ ಹಾಕಿದ್ದಾರೆ. ಇಲ್ಲಿ ಎಲ್ಲ ಮನೆಯವರು ಬಟ್ಟೆ ಒಣಗಾಕೋಬಹುದು. ಕಾಮನ್ ಬಟ್ಟೆ ಒಣಗಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮಗೆ ಈ ಪ್ರಾಪರ್ಟಿ ಆಪೋಸಿಟೇ ನಿಮ್ಗೆ ಆರ್ಯ ಹಂಸ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಗೇಟ್ ಹತ್ರನೇ ಈ ಪ್ರಾಪರ್ಟಿ ಬರುತ್ತೆ. ಇದೇ ಆರ್ಯ ಹಂಸ ಅಪಾರ್ಟ್ಮೆಂಟ್ ಬರುತ್ತೆ. ಇದು ಇಲ್ಲಿಂದ ನಿಮ್ಗೆ ಜಸ್ಟ್ 1 ಕಿಲೋಮೀಟರ್ ಹೋದ್ರೆ ಅಪ್ಕಮಿಂಗ್ ಮೆಟ್ರೋ ಗುಟ್ಕೆರೆ ಮೆಟ್ರೋ ಸ್ಟೇಷನ್ ಬರುತ್ತೆ. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಬರುತ್ತೆ. ನಿಮ್ಗೆ ಬನ್ನಾರ್ಘಟ್ಟ ರೋಡ್ಗೂ ಇಲ್ಲಿಂದ 1 ಕಿಲೋಮೀಟರ್ ಇದೆ. ಹೀಗೆ ಮುಂದೆ ಹೋಗಿ ರೈಟ್ ತಗೊಂಡು ಸೀದಾ ಹೋದ್ರೆ ಇಲ್ಲಿಂದ 2.5 ಕಿಲೋಮೀಟರ್ ಮುಂದೆ ಹೋದ್ರೆ ನಿಮ್ಗೆ ಕೊಣಕುಂಟೆ ಕ್ರಾಸು ಕನಕಪುರ ಮೇನ್ ರೋಡ್ ಸಿಗುತ್ತೆ. ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇದೆ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಈ ಪ್ರಾಪರ್ಟಿ ಡೀಟೇಲ್ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ಗೆ ಹೋಗಿ ಫುಲ್ ಡೀಟೇಲ್ ಹಾಕಿರ್ತೀನಿ. ಈ ಪ್ರಾಪರ್ಟಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್.